ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಮೊಸರನ್ನ ಮಾಡುವ ವಿಧಾನ. 100 ಜನಕ್ಕೆ ಆಗೋಷ್ಟು 6 kg ಅಕ್ಕಿ ನೆನೆಸ್ಕೊಳ್ಳೋಣ. ಫಸ್ಟು ಚೆನ್ನಾಗಿ ತೊಳೆಯೋಣ. ಅಕ್ಕಿ ಆ ಥರ ಎಲ್ಲ ಹಾಕ್ಕೊಳ್ಳೋಣ. ನೆನೆಸ್ಬಿಟ್ಟು ಆ ಥರ ನೀರು ಹಾಕ್ತಾಯಿದ್ದೀನಿ. ಎಲ್ಲ ಫುಲ್ ನೆನೆಸಿ. ಅಕ್ಕಿ ನೆಂದರೆ ಬೇಗ ಬೆಂದೋಗುತ್ತೆ ಅಕ್ಕಿ ಕಾಳು. ಯಾವತ್ತಾದರೂ ಅಕ್ಕಿ ಅನ್ನ ಫಾಸ್ಟಾಗಿ ಮಾಡಬೇಕಂದ್ರೆ ನೀವು ಕೂಡ ನೆನೆಸ್ಬಿಟ್ಟು ಮಾಡಿ, ಬೇಗ ಅನ್ನ ಆಗುತ್ತೆ. ಈ ಥರ ಚೆನ್ನಾಗಿ ನೆಂದಿದೆ ನೋಡಿ. ಈಗ ಅಕ್ಕಿ ತೊಳಿತಾ ಇದ್ದೀರ. ಅಕ್ಕಿ ಈಗ ನೀರಿಟ್ಟಿದ್ದೀನಿ, 30 ಲೀಟ್ರ್ ನೀರು ಇಟ್ಟಿದ್ದೀನಿ ಸ್ಟವ್ ಮೇಲೆ, ಕಾಯ್ತಾ ಇದೆ. ಈಗ ಅಕ್ಕಿ ತೊಳಿತಾ ಇದ್ದೀನಿ. ಈಗ ಅಕ್ಕಿ ಎತ್ಕೊಂಬಂದು ಹಾಕ್ತಾಯಿದ್ದೀನಿ. ಅಕ್ಕಿ ಹಾಕ್ತಾಯಿದ್ದೀನಿ. 30 ಲೀಟ್ರ್ ನೀರು ಹಾಕಿದ್ದೀನಿ. 6 kg ಅಕ್ಕಿ. ಯಾಕಂದ್ರೆ ನಾವು ಅನ್ನ ಬೊಗ್ಸೋದ್ರಿಂದ ಗಂಟು ಕಟ್ಟಲ್ಲ, ಆದ ಕಾರಣಕ್ಕೆ ನಾವು ನೀರು ಜಾಸ್ತಿ ಹಾಕ್ತೀವಿ ಮೊಸರನ್ನಕ್ಕೆ. ನೋಡಿ ಬೇಯ್ತೈತೆ. 20 ನಿಮಿಷ ಆದಮೇಲೆ ಆಗ ಅನ್ನ ಅಷ್ಟು ಬೆಂದಿದೆ, ಫುಲ್ ಬೆಂದಿದೆ. ಫುಲ್ ಬೆಂದು ಬೊಗ್ಸ್ಬೇಕು ಅಕ್ಕಿ. ಯಾವುದೇ ಕಾರಣಕ್ಕೂ ದಿಂಡಿ ಇರಬಾರ್ದು, ನುಣ್ಣಗೆ ಬೆಂದೋಗ್ಬೇಕು. ನುಣ್ಣಗೆ ಬೆಂದ್ರೆ ಮೊಸರನ್ನ ಟೇಸ್ಟ್ ಚೆನ್ನಾಗಿರುತ್ತೆ. ನಾವು ಆ ಥರ ಬೊಗ್ಸಿರಿ. ಅನ್ನ ಬೊಗ್ಸೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಮೊಸರನ್ನ. ಬೇಗ ಕೂಡ ಬಿಸಿ ಆರೋಗುತ್ತೆ. ಅದೇ ಫುಲ್ಲೆಲ್ಲ ಬೊಗ್ಸ್ಬಿಟ್ರಿ ಫಿಲ್ಟ್ರಿಗೆ ಹಾಕಿ. ಫುಲ್ಲೆಲ್ಲ ಈ ಥರ ಕ್ಲೀನಾಗಿ ನಿಧಾನ ಬೊಗ್ಸ್ಕೊಳ್ಳಿ. ಬೊಗ್ಸೋವಾಗ ಮತ್ತು ಕೈ ಮೇಲೆ ಬಿದ್ದೋದು ಬಿಸಿ ಇರುತ್ತೆ. ಈಗ ಪಾತ್ರೆ ಹಾರಕ್ಕೆ ಅನ್ನ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಹೂವು ಇದ್ದಂಗೆ ಇದೆ ನೋಡಿ ಅನ್ನ. ಈಗ ಒಂದು ಬಾಣಲೆ ಇಟ್ಟು 1 kg ಎಣ್ಣೆ ಹಾಕ್ಕೊಳ್ತಾಯಿದ್ವಿ ಒಗ್ಗರಣೆ ಮಾಡೋಕ್ಕೆ. 1 kg ಎಣ್ಣೆ, ಒಂದು 50 ಗ್ರಾಮ್ ಸಾಸಿವೆ ಚಿಟಪಟ ಅಂದಮೇಲೆ ಕಡಲೆಬೇಳೆ ಹಾಕ್ತಾಯಿದ್ದೀನಿ. ಒಂದು 300 ಗ್ರಾಮ್ ಕಡಲೆಬೇಳೆ, 50 ಗ್ರಾಮ್ ಜೀರಿಗೆ, 50 ಗ್ರಾಮ್ ಮೆಣಸು. ಕಡಲೆಬೇಳೆ ಒಂದು ಅರ್ಧ ಆದಮೇಲೆ ಈಗ ನೋಡಿ ಸ್ವಲ್ಪ ಆಗಿದೆ. ಇನ್ನು ಸ್ವಲ್ಪ ಆಗಬೇಕು ಕಡಲೆಬೇಳೆ. ಗೋಲ್ಡನ್ ಕಲರ್ ಬರಬೇಕು ಕಡಲೆಬೇಳೆ. ಆಗ ಕರ್ಬೇವಿನ ಸೊಪ್ಪು ಹಾಕ್ಕೊಳ್ಳೋಣ. ಕರ್ಬೇವಿನ ಸೊಪ್ಪು, ಬಾಡಿಗೆ ಮೆಣಸಿನಕಾಯಿ ಹಾಕ್ಕೊಂಡು ತಿರ್ಸ್ಬಿಟ್ಟು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಬೇಕಾದ್ರೆ ನಿಮ್ಗೆ ಒಣಮೆಣ್ಸಿನ್ಕಾಯಿ ಬೇಕಾದರೂ ಹಾಕ್ಕೊಬೋದು. ಇಲ್ಲಿ ಹಸಿಮೆಣ್ಸಿನ್ಕಾಯಿ ಬದಲು ಒಣಮೆಣ್ಸಿನ್ಕಾಯಿ ಬೇಕಾದರೂ ಹಾಕ್ಕೊಬೋದು. ಖಾರಕ್ಕೆ ಅಷ್ಟೇ ಯಾವ್ದು ಬೇಕಾದರೂ ಹಾಕ್ಕೊಬೋದು. ತುಂಬಾ ಚೆನ್ನಾಗಿತ್ತು ಒಣಮೆಣ್ಸಿನ್ಕಾಯಿ ಹಾಕಿದ್ರೆ. ಈಗ ಅನ್ನ ಆರಿದೆ. ಆರಕ್ಕೆ ಒಗ್ಗರಣೆ ಹಾಕ್ಕೊಳ್ಳೋಣ. ಒಗ್ಗರಣೆ ಹಾಕ್ಕೊಂಡು ನೀಟಾಗಿ ನಾವು ತಿಕ್ಸೋಣ. ಎಲ್ಲ ಹಾಕ್ಕೊತೀವಿ ಒಗ್ಗರಣೆ ಎಲ್ಲ ಫುಲ್ಲು. ಆ ಕಡೆ ಈಗ ಹಾಲು 1 ಲೀಟ್ರ್ ಹಾಲು ಮತ್ತು 8 ಲೀಟರ್ ಮೊಸರು ಹಾಕ್ತಾಯಿದ್ವಿ. ಫುಲ್ಲೆಲ್ಲ ಮೊಸರು ಹಾಕ್ಕೊಂಡಿದ್ವಿ. ಇವಾಗ ಎಲ್ಲ ಫುಲ್ ಆಯಿತು. ಕೈಯಲ್ಲೇ ನಾವು ತೂತಿಕ್ಬಿಡ್ತೀವಿ ನೋಡಿ. ಆ ಥರ ನಾವು ಬೆಳ್ಳಲ್ಲಿ ತೂತಿಕ್ಬಿಡ್ತೀವಿ. ಓಪನ್ ಮಾಡೋಣ ಆ ಥರ ಅಷ್ಟೇ. ಬೆಳ್ಳಲ್ಲಿ ತೂತಿಕ್ಬೋದು ಆರಾಮಾಗಿ. ಈಗ 8 ಲೀಟ್ರ್ ಮೊಸರು ಹಾಕ್ಕೊಂಡಿದ್ದಾಯಿತು. ಈಗ ಮಿಶ್ರಣ ಮಾಡೋಣ. ಮಿಕ್ಸ್ ಮಾಡೋಣ ಎಲ್ಲ ಫುಲ್ಲು. ಈಗ ಸ್ವಲ್ಪ ಧನಿಯಾ ಸೊಪ್ಪು ಹಾಕ್ಕೊಳ್ಳೋಣ. ಈಗ ಗಟ್ಟಿ ಇರೋಕ್ಕೋಸ್ಕರ ಒಂದು 3 ರಿಂದ 4 ಲೀಟ್ರ್ ನೀರು ಹಾಕ್ಕೊತಾಯಿದ್ರಿ. ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ನೋಡೋ ಅಷ್ಟು ಹಾಕ್ಕೊತಾಯಿದ್ದೀನಿ. ಎಲ್ಲ ಬೇಗ ಉಪ್ಪು ಹಾಕಿರ್ತೀರಿ, ಇಲ್ಲೂ ಸ್ವಲ್ಪ ಉಪ್ಪು ಹಾಕ್ಕೊಬೇಕು ನೋಡಿ. ಆ ಥರ ಬಂತು. ಈಗ ದ್ರಾಕ್ಷಿ ದಾಳಿಂಬೆ ಬಿಡಿಸ್ಕೊಳ್ಳೋಣ ಬನ್ನಿ. ಈಗ ಬಿಡಿಸ್ಕೊಂಬಂದಿದ್ರಿ. ತೊಳಿಬೇಕು ದ್ರಾಕ್ಷಿ ದಾಳಿಂಬೆ ಎರಡೂ ಮುದ್ದು ಹೊಡಿತಾರೆ. ಆ ಥರ ಹಾಕ್ಕೊಂಡೆಲ್ಲ ಮೇಲೆಗಡೆ ಚೆನ್ನಾಗಿ ಬಂದಿದೆ ಮೊಸರನ್ನ. ಈ ಬೇಸಿಗೆ ಕಾಲದಲ್ಲಿ ತುಂಬಾ ಬಾಡಿಗೆ ಬಹಳ ಒಳ್ಳೆಯದು. ಈಗ ಟೊಮೊಟೊ ಬಾತ್ ಆಗಿದೆ. ದಮ್ ಬಿಚ್ತಾ ಇದ್ದೀನಿ. ಒಲೆ ಮೇಲೆ ಮಾಡಿರೋದು ಟೊಮೊಟೊ ಬಾತು. ಆ ಥರ ತಿರುಗಿಸ್ತಾ ಇದ್ದೀರಿ ನೀಟಾಗಿ ನಿಧಾನವಾಗಿ. ಬಿಸಿ ಇರುತ್ತಲ್ವ ಅದಕ್ಕೆ. ಈಗ ಗಾರ್ನಿಷ್ಗೆ ಧನಿಯಾ ಸೊಪ್ಪು ಹಾಕ್ತಾಯಿದ್ದೀನಿ ಮೇಲೆಗಡೆ. ತುಪ್ಪ ಧನಿಯಾ ಸೊಪ್ಪು ಗಾರ್ನಿಷ್ಗೋಸ್ಕರ. ಈಗ ಕೇಳೋಣ ಬನ್ನಿ ಟೇಸ್ಟ್ ಹೇಗಿದೆಯೋ. ಹೆಂಗೈತೆ ಊಟ? ಅದ್ಭುತವಾಗೈತೆ. ಇವತ್ತು ನಮ್ಮ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಜಯಂತಿ ಅಂಗವಾಗಿ ಮಾಡಿರೋ ನಮ್ಮ ಪ್ರಸಾದ ತುಂಬ ಅದ್ಭುತವಾಗಿದೆ. ಭಾರಿ ಚೆನ್ನಾಗಿದೆ ತಿನ್ನೋದ್ರಿಗೆ. ಇನ್ನಷ್ಟು ಟೇಸ್ಟು ಹೇಳ್ಬೇಕಂದ್ರೆ ಅದ್ಭುತ. ಈ ಕಡೆ ಕಡ್ ರೈಸ್ ಆಗಲಿ, ಈ ಕಡೆ ಟೊಮೊಟೊ ಬಾತ್ ಆಗಲಿ, ಈ ಕಡೆ ಸ್ವೀಟು ಮೈಸೂರಿಗೆ ಹೆಸರುವಾಸಿ ಸ್ವೀಟು. ಇವತ್ತು ಇಲ್ಲಿ ನಮ್ಮ ತಿಂಗಳಲ್ಲಿ ಹೆಸರುವಾಸಿ ಸ್ವಾಮಿಯವರು ಅದೇ ಹೆಸರು ತಕ್ಕಂಗೆ ಮಾಡಿದ್ದಾರೆ. ತುಂಬ ಸಂತೋಷ ಆಯಿತು. ಥ್ಯಾಂಕ್ ಯು ಅಣ್ಣ. ಹೆಂಗೈತೆ ಊಟ? ತುಂಬ ಚೆನ್ನಾಗಿದೆ. ಇನ್ನೊಂದೇನು ಹೇಳಬೇಕು ಅಂದರೆ, ಪ್ರತಿ ವರ್ಷ ಏನೇ ಇದ್ರೇನು ಫಂಕ್ಷನ್ ಆಗಲಿ, ಏನೇ ಆಗಿರಲಿ, ಸ್ವಾಮಿನ ಮೀಟ್ ಮಾಡೋಣ, ಅವ್ರ ಮುಖಾಂತರ ಚೆನ್ನಾಗಿ ಮಾಡಿಕೊಡ್ತಾರೆ. ಈ ಒಂದು ಫಾಲೋ ಮಾಡಿ
ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಬಂದು ಮೀಟ್ ಮಾಡಿ ಬರಲ್ಲ ಏನಿದ್ರು ಆರಾಮಾಗಿ ಮಾಡಿಕೊಡ್ತಾರೆ, ನಮ್ಗೆ ತಕ್ಕಂಗೆ ಮಾಡಿಕೊಡ್ತಾರೆ. ಇಲ್ಲ ಸ್ಕೂಲ್ ಹತ್ರ